ಲೋಕ ಸಂಗ್ರಾಮ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ಮುಂದುವರಿತಾ ಇದೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಾ ಇದೆ. ಸಿಎಂ ನಿವಾಸದ ಬಳಿ ವೀಣಾ ಕಾಶಪ್ಪನವರ ಬೆಂಬಲಿಗರು ಜಮಾಯಿಸಿದ್ದಾರೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಾ ಇದೆ. ಸಿಎಂ ನಿವಾಸದ ಬಳಿ ವೀಣಾ ಕಾಶಪ್ಪನವರ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ರೆ ನಾವು ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ. ನಮ್ಮ ಮಾತನ್ನ ಕೇಳದೆ ನಿಮ್ಮಿಷ್ಟ ಬಂದವರಿಗೆ ಟಿಕೆಟ್ ಕೊಟ್ರೆ ಮತದಾನ ಬಹಿಷ್ಕಾರ ಹಾಕುವಂತ ಎಚ್ಚರಿಕೆಯನ್ನ ಕೂಡ ವೀಣಾ ಕಾಶಪ್ಪನವರ ಬೆಂಬಲಿಗರು ನೀಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ವೀಣಾ ಕಾಶಪ್ಪನವರ ಭಾಗದಲ್ಲಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಾ ಇದೆ. ವೀಣಾ ಕಾಶಪ್ಪನವರ್ ಸಾಕಷ್ಟು ಹೋರಾಟವನ್ನ ನಡೆಸಿಕೊಳ್ತಾ ಬಂದಿದ್ದಾರೆ. ಸಾಕಷ್ಟು ಕ್ಷೇತ್ರಕ್ಕಾಗಿ ಅವರದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಜೊತೆಗೆ ಬಾಗಲಕೋಟೆಯ ಒಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಸಂಘಟನೆಯನ್ನ ಮಾಡ್ತಾ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ಆದ್ರೂ ಕೂಡ ಇದು ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಅವರ ಬೆಂಬಲಿಗರು ಇವತ್ತು ಸಿಎಂ ನಿವಾಸದ ಬಳಿ ಜಮಾಯಿಸಿದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಟಿಕೆಟ್ ಕೊಟ್ರೆ ನಾವು ಕಾರ್ಯಕರ್ತರು ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ, ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಮತದಾನ ಬಹಿಷ್ಕಾರದ ಎಚ್ಚರಿಕೆಯನ್ನ ಕೂಡ ಕಾರ್ಯಕರ್ತರು ನೀಡಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ವೀಣಾ ಕಾಶಪ್ಪನವರವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀಣಾಜಿ ನಮಸ್ತೆ. 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 ಎಸ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಾ ಇದೆ. ನಿಮ್ಮ ಬೆಂಬಲಿಗರು ಇವತ್ತು ಸಿಎಂ ನಿವಾಸದ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ತಾವೇನು ಹೇಳ್ತೀರಿ? ಹೌದು, ನನಗೂ ಇವಾಗೆ ಗೊತ್ತಾಗಿದ್ದು ಅವ್ರು ಬಂದಿದ್ದಾರೆ ಅಂತ ಹೇಳಿ. ಸುಮಾರು ಎಲ್ಲಾ ತಾಲೂಕಿಂದನೂ ಇವತ್ತು ಮಹಿಳೆಯರು ಬಂದಿರುವಂತದ್ದು. ಜೊತೆಗೆ ಇವತ್ತು ನನ್ನ ಪರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕೊಡ್ಲೇಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಕೂಡ ಕೇಳ್ಪಟ್ಟೆ. ಅವ್ರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದೀನಿ ನಾನೀಗ. ಮಹಿಳೆಯರ ಧ್ವನಿಯಾಗಿ ನಾನು 5 ವರ್ಷ ಕೆಲಸ ಮಾಡಿದ್ದೀನಿ. ಜಿಲ್ಲೆಯಲ್ಲಿ ಸೋತಾಗಿಂದನೂ ಕೂಡ ನಾನು ಮನೆಯಲ್ಲಿ ಕೂತಿಲ್ಲ. ಸಾಮಾನ್ಯ ಜನರ ಪರವಾಗಿ ನಾನು ಧ್ವನಿಯಾಗಿ ನಿಂತಿದ್ದೀನಿ. ಕೋವಿಡ್ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಫ್ಲಡ್ ಆಗಿತ್ತು, ಅಂತ ಸಂದರ್ಭದಲ್ಲಿ ಆಗಿರ್ಬೋದು, ಇವತ್ತು ಯಾರದೇ ಮನೆಯಲ್ಲಿ ಸಾವು ನೋವುಗಳಾದ್ರೂ ಏನೇ ಒಂದು ಸಿಡಿಲ್ ಬಡಿತದಿಂದ ತೀರ್ಕೊಂಡಿರ್ಬೋದು, ಈ ತರ ಏನೇ ಹಾನಿಗಳು, ಬೆಳೆ ಹಾನಿ ಆಗಿರ್ಬೋದು, ಕಬ್ಬಿನ ಬೆಂಬಲ ಬೆಲೆ ಒಂದು ಪ್ರತಿಭಟನೆ ಆಗಿರ್ಬೋದು, ಎಲ್ಲ ಈ ತರ ನಾನು ಎಲ್ಲಾದ್ರಲ್ಲೂ ಪಾಲ್ಗೊಂಡಿರೋದ್ರಿಂದ ಜಿಲ್ಲೆಯ ಜನರು ನನ್ನನ್ನ ಹೊರಗ್ ನೋಡು ಅಂತ ಹೇಳಿ ಯಾವತ್ತೂ ಕೂಡ ಅನ್ಕೊಂಡಿಲ್ಲ. ಮನೆ ಮಗಳ ತರ ನನ್ನನ್ನ ಇವತ್ತು ಪ್ರೀತಿ ವಿಶ್ವಾಸವನ್ನ ನೀಡಿದ್ದಾರೆ. ಆ ಒಂದು ಪ್ರೀತಿ ವಿಶ್ವಾಸದಿಂದಾನೇ ಇವತ್ತು ಮಹಿಳೆಯರು ಎಲ್ಲಿ ನನ್ನನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನುವಂತ ಆತಂಕ ಅವರು ಶುರುವಾಗಿದೆ, ನನಗೆ ಗೊತ್ತಿಲ್ಲ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿವರೆಗೂ ಆಗಮಿಸಿದ್ದಾರೆ ಅಂತ ಹೇಳಿ ಕೇಳಿ ಅವರ ಅಭಿಮಾನಕ್ಕೆ ನಾವು ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಏನನ್ಸುತ್ತೆ ನಿಮ್ಗೆ? ನೀವು ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ. ಸೊ ಏನನ್ಸುತ್ತೆ ನಿಮ್ಗೆ? ನೀವು ನಾಯಕರೊಟ್ಟಿಗೆ ಚರ್ಚೆ ಮಾಡಿದ್ದೀರಾ ಅಥವಾ ನಾಯಕರು ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದಾರಾ? ಏನಾಗ್ತಾ ಇದೆ ಒಟ್ನಲ್ಲಿ? ಖಂಡಿತವಾಗ್ಲೂ ಚರ್ಚೆ ಮಾಡಿದೀವಿ ನಾಯಕರ ಜೊತೆಗೆ. ಕೊಡಿ ಒಂದು ಅವಕಾಶ. ಯಾಕಂದ್ರೆ ಕಳೆದ ಬಾರಿ ಏಕೈಕ ಮಹಿಳೆ ಇವತ್ತು ಜಿಲ್ಲೆಯಲ್ಲಿ ಬೇರೆ ಯಾರು ನಿಂತ್ಕೊಳಲ್ಲ ಅಂತಂದಾಗ ನಾನು ಸೋಲು ಗೆಲುವು ಎರಡನೇ ಪ್ರಶ್ನೆ, ನಾನು ನಿಂತ್ಕೋತೀನಿ ಅಂತೇಳಿ ಧೈರ್ಯದಿಂದ ಏಕೈಕ ಮಹಿಳೆ ಇವತ್ತು ರಾಜ್ಯದಿಂದ ಸ್ಪರ್ಧೆ ಮಾಡಿದಂತೋಳು ನಾನು ಕಳೆದ ಬಾರಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನನಗೆ ಅವಕಾಶವನ್ನು ಕೊಡಿ. ಅಲ್ಪ ಮತಗಳಿಂದ ನಾನು ಸೋತಿದ್ದೀನಿ. ಬೇರೆ ಬೇರೆ ಒಂದು ಗಾಳಿಗಳಿತ್ತು, ಬೇರೆ ಬೇರೆ ಒಂದು ಇದಿತ್ತು, ಆ ಒಂದು ಇದರಿಂದ ನಾನು ಸೋತಿರ್ಬೋದು. ಈ ಸರಿ ಜನನೇ ನನ್ನನ್ನ ಮತ್ತೊಮ್ಮೆ ಚುನಾವಣೆಗೂ ನಿಂತ್ಕೋಬೇಕು ಅಂತೇಳಿ ನನ್ನ ಜಿಲ್ಲೆಯ ಜನರ ಒತ್ತಾಯ ಆಗಿತ್ತು. ಇವತ್ತು ಮತ್ತೊಮ್ಮೆ ನಾವು ಪಾರ್ಲಿಮೆಂಟ್ಗೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಆಸೆ ಆಗಿದ್ರಿಂದ ನಾನು ಎಲ್ಲೂ ಕೂಡ ಅಸೆಂಬ್ಲಿಗಾಗಿರ್ಬೋದು, ಇವತ್ತು MLC ಆಗಿರ್ಬೋದು, ಯಾವ್ದೋ ನಿಗಮ ಮಂಡಳಿ ಆಗಿರ್ಬೋದು, ಯಾವ್ದು ಕೇಳಿಲ್ಲ. ನಾನು ಕೇಳ್ತಾ ಇರೋದು ಎಲ್ಲಿ ಸೋತಿದ್ದೀನೋ ಅಲ್ಲಿ ಗೆಲ್ಬೇಕು ಅನ್ನುವಂಥದ್ದು ನನ್ನೊಂದು ನಿಶ್ಚಲ ಮನಸ್ಸು. ಜೊತೆಗೆ ನನ್ನ ಜಿಲ್ಲೆಯ ಜನರು ಆ ಒಂದು ಕ್ಷೇತ್ರದಲ್ಲೇ ನನ್ನ ಸೇವೆಯನ್ನ ಇವತ್ತು ನಿರೀಕ್ಷಿಸ್ತಿರೋದ್ರಿಂದ ಅದೇ ಒಂದು ಕ್ಷೇತ್ರದಲ್ಲೇ ನಾನು ಸೇವೆ ಮಾಡ್ಬೇಕು ಅಂತೇಳಿ ನನ್ನ ಆಸೆ ಕೂಡ. ಇವತ್ತು ನನ್ನ ಜಿಲ್ಲೆಯ ಜನರ ಆಸೆ ಏನಿದೆ ಅದೇ ನನ್ನ ಆಸೆ ಕೂಡ. ಇವತ್ತು ಎಲ್ಲ ನಮ್ಮ ಜಿಲ್ಲಾ ನಾಯಕರಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀನಿ, ಎಲ್ಲ ಶಾಸಕರುಗಳಿಗೆ ಮತ್ತೊಮ್ಮೆ ನನಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ರಾಜ್ಯದ ನಾಯಕರಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಹೈಕಮಾಂಡ್ಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲರಲ್ಲೂ ಕೂಡ ನಾನು ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ವೀಣಾಜಿ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.